ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. IPL ಸೀಸನ್ನ 67ನೇ ಮ್ಯಾಚ್ ಇವತ್ತು ಆಡಿದ್ದು. RCB ಸೋತರು ಕೂಡ ಭರ್ಜರಿಯಾಗಿ ಪಾಯಿಂಟ್ಸ್ ಟೇಬಲ್ನ ಟಾಪ್ 1 ಪ್ಲೇಸ್ನಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ. ಆದರೆ ಅಷ್ಟು ಸುಲಭ ಇಲ್ಲ, ಮುಂದಿನ ಹಾದಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕೆಂದರೆ ಇವತ್ತು SRH ಕಲಿಸಿದಂಥ ಪಾಠ, RCB ಬೌಲರ್ಸ್ಗಳು ಸುಸ್ತಾಗಿ ಹೋಗಿಬಿಟ್ರು. ಈ ತಪ್ಪನ್ನು ಮುಂದೆ ಮಾಡಿದ್ರೆ ಭಾರಿ ದೊಡ್ಡ ನಷ್ಟವನ್ನು RCB ಎದುರಿಸಬೇಕಾಗತ್ತೆ. ಅದೇನೇ ಇರಲಿ, ನಮಗೆ 2 ಚಾನ್ಸ್ ಅಂತೂ ಖಂಡಿತ ಇದೆ. ಬನ್ನಿ ಅದೇನಾಗುತ್ತೆ ಗುದ್ದಾಡೋಣ ಅಂತ ಗುಜರಾತ್ ಟೈಟನ್ಸ್ ಜೊತೆ ನೆಕ್ಸ್ಟ್ ಮಂಗಳವಾರ ಟೈಮ್ ಕೂಡ ಫಿಕ್ಸ್ ಆಗಿರೋದ್ರಿಂದ ಹಾಲಿ ಚಾಂಪಿಯನ್ಸ್ಗಳು ಈ ಬಾರಿ ಮತ್ತೊಮ್ಮೆ ಟ್ರೋಫಿ ಎತ್ತಿ ಹಿಡಿಯೋದು ಪಕ್ಕ ಅನ್ನಿಸ್ತಾ ಇದೆ. ನೋಡಿ, ಓವರಾಲ್ ಮ್ಯಾಚ್ ಹೇಗಿತ್ತು, ಕ್ಲಾಸಿನ ಅಬ್ಬರ ಹೇಗಿತ್ತು, ಹೈಲೈಟ್ಸ್ನ ನೋಡ್ತಾ ಹೋಗೋಣ. ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಹೋಗಿ. ಇದು 2 ಟೀಮ್ಗಳು ಕೊನೆ ಲೀಗ್ ಮ್ಯಾಚನ್ನು ಆಡಿದ್ದು. ಉಳಿದಿರೋ 3 ಪಂದ್ಯ ಸಖತ್ ಇಂಟ್ರೆಸ್ಟಿಂಗ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಈ ಸೀಸನಲ್ಲಿ RCB 4 ಮ್ಯಾಚ್ನಲ್ಲಿ ಮಾತ್ರ ಸೋತಿರೋದು. ಇನ್ನು SRH ಜೊತೆ ಫೈಟಿಗಿಳಿದಿದ್ದು ಇವತ್ತು. ಇನ್ನು ಈ ಸೀಸನ್ನ ಮಿಡ್ಲಲ್ಲಿ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಗೆದ್ದಿರೋ SRH ಆರಂಭದಲ್ಲಿ ಸ್ವಲ್ಪ ಎಡವಿದ್ರಿಂದ ಹಂಗೂ ಹಿಂಗೂ ಪ್ಲೇ ಆಫ್ನಲ್ಲಿ 3ನೇ ಸ್ಥಾನವನ್ನಂತರೂ ಭದ್ರ ಮಾಡಿಕೊಂಡಿದೆ. ಆದರೆ ಲಾಸ್ಟ್ 2 ಮ್ಯಾಚಸ್ನಲ್ಲಿ 2 ಮ್ಯಾಚ್ ಗೆದ್ದು 2ರಲ್ಲಿ ಸೋತು ಕೊನೆ ಲೀಗ್ ಮ್ಯಾಚ್ನ ಭರ್ಜರಿಯಾಗಿ ಎಂಡ್ ಮಾಡಬೇಕು ಅಂತ ಬಂದಿದ್ದು. ಜೊತೆಗೆ ಅದೇ ರೀತಿಯಾಗಿ ಎಂಡ್ ಮಾಡಿದ್ರು ಕೂಡ ಸ್ವಲ್ಪ ಎನರ್ಜಿ ಬೂಸ್ಟರ್ ಅವ್ರಿಗೆ ಸಿಕ್ತು ಅಂತ ಹೇಳ್ಬೋದು ಈ ಮ್ಯಾಚ್ನಲ್ಲಿ. ಹೀಗಾಗಲೇ ಗುಜರಾತ್ ಟೈಟಾನ್ಸ್ CSK ವಿರುದ್ಧದ ಭಾರೀ ಗೆಲುವಿನ ಮುಖಾಂತರವಾಗಿ ಕ್ವಾಲಿಫೈಯರ್ 1ರಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸ್ಕೊಂಡಿದೆ. ಆದರೆ ಈ ಟಾಪ್ 2 ಪ್ಲೇಸ್ಗೆ ಆ ಸ್ಥಾನಕ್ಕೆ ಕೂತು ತರಬೇಕಾದ್ರೆ ಅದೇನು ಅಷ್ಟು ಸುಲಭ ಇರಲಿಲ್ಲ. ಯಾಕೆಂದರೆ ಇವತ್ತಿನ ಮ್ಯಾಚ್ SRH ಭಾರೀ ಅಂತರದಿಂದ ಗೆಲ್ಲೇಬೇಕಾಗಿತ್ತು. ನೋಡಿ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಮ್ಯಾಚ್ ಶುರುವಾಗಿದ್ದು. SRH ಹೋಮ್ ಗ್ರೌಂಡ್ನಲ್ಲೇ ಮ್ಯಾಚ್ ಇದ್ದಿದ್ದರಿಂದ ಮನೆ ಅಂಗಳ, ತವರಿನ ಅಂಗಳ ಭಾರೀ ಸಂಖ್ಯೆಯಲ್ಲಿ SRHಗೆ ಸಪೋರ್ಟ್ ಕೂಡ ಸಿಕ್ತು. ಅವ್ರ ಫ್ಯಾನ್ಸ್ ಕೂಡ ಇಡೀ ಸ್ಟೇಡಿಯಂನಲ್ಲಿ ಸೇರಿಕೊಂಡಿದ್ರು. ಆದರೆ ಮ್ಯಾಚ್ ಎಲ್ಲೇ ಇರಲಿ ನಾವಂತರೂ ಬರ್ತೀವಿ ಅಂತ RCB ಫ್ಯಾನ್ಸ್ ಇಡೀ ದೇಶದಾದ್ಯಂತ ಅವ್ರ ಫ್ಯಾನ್ ಸಪೋರ್ಟ್ ಇದ್ದೇ ಇದೆ. ಇವತ್ತು ಕೂಡ ಅವ್ರ ಸಪೋರ್ಟು ಇತ್ತು. ಆದರೆ ಇಡೀ ಸ್ಟೇಡಿಯಂನಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದು ಕ್ಲಾಸೆನ್, ಇಶಾನ್, ಅಭಿಷೇಕ್ ಶರ್ಮಾ RCBಗೆ ಬೆಟ್ಟದಷ್ಟು ಗುರಿಯನ್ನು ಕೊಟ್ಟುಬಿಟ್ರು. ಈ ಟೀಮ್ಗೆ ಸರಿಯಾಗಿ ಗೊತ್ತಿತ್ತು. ಯಾಕೆಂದರೆ ಇವತ್ತಿನ ಮ್ಯಾಚ್ನಲ್ಲಿ ನಾವು ಚೇಸಿಂಗ್ ಮಾಡಿದ್ರೆ ಆಗೋದಿಲ್ಲ, ನಾವೊಂದು ಬಿಗ್ ಟಾರ್ಗೆಟ್ನ ಸೆಟ್ ಮಾಡಲೇಬೇಕು. ಯಾಕೆಂದರೆ ಟಾಪ್ 2ಗೆ ಹೋಗಬೇಕಾದ್ರೆ ನಾವು ಆ ಥರದ ಒಂದು ಟಾರ್ಗೆಟ್ನ ಸೆಟ್ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ. ಹಾಗಾಗಿ ಅವರು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದು. RCB ತಂಡ ಆಡಿರೋ 13 ಪಂದ್ಯಗಳಲ್ಲಿ 9 ಪಂದ್ಯಗಳನ್ನು ಗೆದ್ದು ಬರೋಬ್ಬರಿ 18 ಪಾಯಿಂಟ್ಗಳನ್ನು ಹೊಂದಿದೆ. ಇನ್ನು ನೆಟ್ ರನ್ ರೇಟ್ ವಿಷಯದಲ್ಲಿ RCB ಹೈದರಾಬಾದ್ ತಂಡಕ್ಕಿಂತ ಸ್ವಲ್ಪ ತುಂಬ ಅಂದರೆ ತುಂಬಾ ಮುಂದಿದೆ. ಇನ್ನು RCB ರನ್ ರೇಟ್ +1.065 ಇದ್ದರೆ ಹೈದರಾಬಾದ್ದು +0.350 ಇದೆ. ಹಾಗಾಗಿ ಹೈದರಾಬಾದ್ ತಂಡ ಟಾಪ್ 2 ಪ್ಲೇಸ್ನಲ್ಲಿ ಕೂರಬೇಕು ಅಂದರೆ RCB ವಿರುದ್ಧದ ಪಂದ್ಯವನ್ನು ದೊಡ್ಡ ಅಂತರದಿಂದ ಗೆಲ್ಲೇಬೇಕಾಗಿತ್ತು ಇವತ್ತಿನ ಮ್ಯಾಚ್ನಲ್ಲಿ. ನೋಡಿ, SRH ಕೊಟ್ಟಂಥ 256 ರನ್ಗಳ ಗುರಿಯನ್ನು RCB ಬೆನ್ನಟ್ಟಿದ್ದು. ನಿಮಗೆ IPL 2026ರ ಪಾಯಿಂಟ್ಸ್ ಪಟ್ಟಿಯಲ್ಲಿ RCB ನನ್ನ ಟಾಪ್ ಪ್ಲೇಸ್ನಲ್ಲಿದೆ ಅಂತ ಹೇಳಿದೆ. ಹಾಗಾಗಿ ಕನಿಷ್ಠ SRHಗೆ ಅಗ್ರಸ್ಥಾನದಲ್ಲಿ ಉಳಿಬೇಕು ಅಂತ ಅಂದರೆ ಅವರು ಭಾರಿ ಅಂತರದಿಂದ ಗೆಲ್ಲೇಬೇಕಾಗಿತ್ತು. ಜೊತೆಗೆ ನಾವು ಉಳ್ಕೋಬೇಕು ಅಂದರೆ 180+ ರನ್ ಹೊಡೆದ್ರೆ ಸಾಕಾಗಿತ್ತು. ಹಾಗಾಗಿ ಇವತ್ತು 180+ ರನ್ ಹೊಡೆದ್ರೆ ಸಾಕಪ್ಪ ಅನ್ನೋ ರೀತಿಯಾಗಿ RCB ಇತ್ತ ಅನ್ನೋ ಥರದ ಗೊಂದಲಗಳು ಕೂಡ ಮೂಡಿದ್ದು. ನೋಡಿ, ಟಾಸನ್ನು ಗೆದ್ದು ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಬರೋಬ್ಬರಿ 255 ರನ್ಗಳ ಟಾರ್ಗೆಟ್ ಸೆಟ್ ಮಾಡಿದ್ದು. ಇದು ಈ ವರ್ಷ RCB ವಿರುದ್ಧ ದಾಖಲಾದಂಥ ಗರಿಷ್ಠ ಸ್ಕೋರ್ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ನೋಡಿ, ಹೈದರಾಬಾದ್ ತಂಡ ಕೊನೆಯ ಓವರ್ ತನಕ ಅಬ್ಬರಿಸಿಬಿಡ್ತು. 20 ಓವರ್ಗಳಲ್ಲಿ ಕೇವಲ 4 ವಿಕೆಟ್ಗಳನ್ನು ಕಳೆದುಕೊಂಡು 255 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿದ್ದು. ಅಭಿಷೇಕ್ ಶರ್ಮಾ ಆಡ್ತಾರೆ, 56 ರನ್ ಹೊಡಿತಾರೆ. ಹೆನ್ರಿ ಕ್ಲಾಸೆನ್ 51. ಕ್ಲಾಸೆನ್ ಅಂತರೂ ಆಟ ತುಂಬ ಕ್ಲಾಸಾಗೇ ಇತ್ತು ಅಂತ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ 79 ರನ್, ನಿತೀಶ್ ಕುಮಾರ್ ರೆಡ್ಡಿ ಅಜೇಯವಾಗಿ 29 ರನ್ ಗಳಿಸಿ 255 ಟೋಟಲ್ ಸೆಟ್ಲ್ಮೆಂಟ್ ಆಟವನ್ನು ಆಡಿದ್ದು. ನಿಮಗೆ ಹೋಮ್ ಗ್ರೌಂಡ್ಸ್ನಲ್ಲಿ ಆಟ ಆಡಿದಂಥ ಹೈದರಾಬಾದ್ 4 ಓವರ್ನಲ್ಲೇ 45 ರನ್ಗಳ ಜೊತೆ ಆಟವನ್ನು ಕೊಟ್ಟಿದ್ದು. ನಿಮಗೆ ಟ್ರಾವಿಸ್ ಹೆಡ್ 16 ಎಸೆತಗಳಲ್ಲಿ 5 ಬೌಂಡ್ರಿಗಳ ಸಹಿತ 26 ರನ್ ಹೊಡೆದಿದ್ರು. ಇನ್ನು ರಸಿಕ್ ಸಲಾಮ್ ಬೌಲಿಂಗ್ನಲ್ಲಿ ಅವರು ಬೋಲ್ಡ್ ಆದರು. ನಂತರ ಬಂದಂಥ ಇಶಾನ್ ಕಿಶನ್ 2ನೇ ವಿಕೆಟ್ ಜೊತೆ ಆಟದಲ್ಲಿ 26 ಬಾಲ್ಗಳಲ್ಲಿ 52 ರನ್ ಗಳಿಸಿಬಿಟ್ರು. ಇನ್ನು ಅಭಿಷೇಕ್ ಶರ್ಮಾ ಅವರು ಆಡಿದಂಥ ಸ್ಫೋಟಕ ಆಟ, ಕೇವಲ 22 ಎಸೆತಗಳಲ್ಲಿ 4 ಬೌಂಡ್ರಿ 5 ಸಿಕ್ಸರ್ಗಳ ಸಹಿತ ಬರೋಬ್ಬರಿ 56 ರನ್ ಗಳಿಸಿ ಕೊನೆಗೆ ಸುಯೇಶ್ ಶರ್ಮಾ ಅವರಿಗೆ ವಿಕೆಟನ್ನು ಒಪ್ಪಿಸಿ ಹೊರಡ್ರು. ನಿಮಗೆ ಯಾವಾಗ ಅಭಿಷೇಕ್ ಶರ್ಮಾ ನಂತರ ಬಂದಂಥ ಹೆನ್ರಿಕ್ ಕ್ಲಾಸೆನ್ ಅವರು ಚಿಂದಿ ಉಡಾಯಿಸಿಬಿಟ್ರು. ಯಾಕೆಂದರೆ 3ನೇ ವಿಕೆಟ್ ಜೊತೆ ಆಟದಲ್ಲಿ ಇಶಾನ್ ಕಿಶನ್ ಜೊತೆ ಸೇರಿಕೊಂಡು ಬರೋಬ್ಬರಿ 113 ರನ್ಗಳ ಜೋಡಿ ಜತೆಯಾಟವನ್ನು ಆಡಿದ್ದು. RCB ಬೌಲರ್ಗಳನ್ನು ಹಿಗ್ಗಾಮುಗ್ಗಾ ಥಳಿಸಿದ್ದು ಅದು ಬೆಂಡೆತ್ತಿದಂಥ ಕ್ಲಾಸೆನ್ ಅವರು. ಇನ್ಫಾರ್ಮ್ ಬ್ಯಾಟರ್ ಕ್ಲಾಸೆನ್ 24 ಎಸೆತ
2 ಬೌಂಡ್ರಿ 5 ಸಿಕ್ಸರ್ಗಳ ಸಹಿತ 51 ರನ್ ಗಳಿಸಿ ತಂಡದ ಮೊತ್ತ 210 ರನ್ ಇದ್ದಾಗ ಕೃಣಾಲ್ ಪಾಂಡೆಗೆ ವಿಕೆಟನ್ನು ಕೊಟ್ಟು ಹೋದರು. ನೋಡಿ, ನಿಮಗೆ ಕ್ಲಾಸನ್ ವಿಕೆಟ್ ಬಿದ್ದಾಗಲೂ ಕೂಡ ಹೈದರಾಬಾದ್ನ ಅಬ್ಬರ ನಿಲ್ತು ಅಂತ ಅಂದ್ಕೋಬೇಡಿ. 5ನೇ ಕ್ರಮಾಂಕದಲ್ಲಿ ಬಂದಂಥ ನಿತೀಶ್ ಕುಮಾರ್ ರೆಡ್ಡಿಯೂ ಕೂಡ 4ನೇ ವಿಕೆಟ್ಗೆ ಇಶಾಂತ್ ಜೊತೆ ಕೂಡಿಕೊಂಡು 22 ಎಸೆತಗಳಲ್ಲಿ 45 ರನ್ ಹೊಡೆದುಬಿಟ್ರು. ರೆಡ್ಡಿ ಕೇವಲ 12 ಎಸೆತಗಳಲ್ಲಿ 1 ಬೌಂಡ್ರಿ 3 ಸಿಕ್ಸರ್, ಟೋಟಲ್ 29 ರನ್, ಎಲ್ಲವೂ ಕೂಡ ಕೆಲಸ ಮಾಡಿದೆ ಅವ್ರ ಕಡೆ. ನಿಮಗೆ ಇಶಾನ್ ಕಿಶನ್ 46 ಎಸೆತಗಳಲ್ಲಿ 8 ಬೌಂಡ್ರಿ 3 ಸಿಕ್ಸರ್ ಸಹಿತ 79 ರನ್. ಒಟ್ಟಾರೆ ಇಡೀ ಟೀಮ್ನ ಮೊತ್ತ 250ರ ಗಡಿಯನ್ನು ದಾಟಿಬಿಡ್ತು. ನಿಮಗೆ RCB ಬೌಲರ್ಗಳು ಇವತ್ತು ತುಂಬ ದುಬಾರಿ ಆದರು, ಯಾಕೆಂದರೆ ಎಲ್ಲರೂ ಕೂಡ 10ಕ್ಕಿಂತ ಹೆಚ್ಚಿನ ಎಕಾನಮಿಯಲ್ಲೇ ಬೌಲಿಂಗ್ ಮಾಡಿದ್ದು. ಭುವನೇಶ್ವರ್ 51 ರನ್ ಕೊಟ್ಟರು, ಹೆಜಲ್ವುಡ್ 55 ರನ್ ಕೊಟ್ಟರು. ವಿಕೆಟ್ ಪಡೆಯೋದಕ್ಕೂ ಕೂಡ ಹೆಜಲ್ವುಡ್ ಇವತ್ತು ವಿಫಲವಾಗಿದ್ದು. ಹೆಜಲ್ವುಡ್ಗೆ ಕ್ಲಾಸಿನ ಆಡಿದಂಥ ಆಟ ನಾನು ಹೇಳಲೇಬೇಕು. ಈತ ರಸಿಕ್ ಸಲಾಮ್ 52ಕ್ಕೆ 2 ವಿಕೆಟ್ ಪಡೆದ್ರೆ, ಕೃಣಾಲ್ ಪಾಂಡೆ 2 ಓವರ್ ಎಸೆದ್ರು, 24ಕ್ಕೆ 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಸುಯೇಶ್ ಶರ್ಮಾ ಈ ಸೀಸನ್ ತುಂಬ ಫೇಲ್ಯೂರ್ ಇದೆ ಅವ್ರದ್ದು, 3 ಓವರ್ಗಳಲ್ಲಿ 36ಕ್ಕೆ 1 ವಿಕೆಟನ್ನು ಪಡೆದುಕೊಂಡ್ರು. 13ನೇ ಓವರ್ ಕ್ಲಾಸಿನ ಆಡಿದಂಥ ಆಟ ಅದ್ಭುತವಾಗಿತ್ತು. ಅದು ಕೂಡ ವರ್ಲ್ಡ್ ಟಾಪ್ ಕ್ಲಾಸ್ ಬೌಲರ್ ಹೆಜಲ್ವುಡ್ಗೆ 3 ಸಿಕ್ಸು 1 4. ಅದು ಎಷ್ಟು ಪ್ರೆಸರ್ನಲ್ಲಿದ್ದರು ಅಂದರೆ ಹೆಜಲ್ವುಡ್ ಅವರು ಆ ಓವರ್ನಲ್ಲಿ 3 ವೈಡ್ ಹಾಕಿದ್ರು. ನಿಮಗೆ ಪ್ರೊಜೆಕ್ಟೆಡ್ ಸ್ಕೋರ್ ನೋಡ್ತಾ ಇದ್ರೇ RCBಗೆ ಎಲ್ಲೋ ಒಂದು ಕಡೆ ಭಯ ಆಗ್ತಾಯಿತ್ತು. ಬಟ್ ಟಾಪ್ 2ನಲ್ಲಿ ಇದ್ದೀವಿ, ಓಕೆ, ಆದರೂ ಕೂಡ ಗೆಲ್ಲೇಬೇಕು ಅನ್ನೋ ಅನಿವಾರ್ಯತೆ ಏನು ಇರಲಿಲ್ಲ. ಬಟ್ ಅಭಿಮಾನಿಗಳಿಗೆ ಒಂದು ಅದ್ಭುತವಾದಂಥ ಆಟವನ್ನು ಕೊಟ್ಟು ಈ ಚೇಸ್ನು ಕೂಡ ನಾವು ಈ ಟಾರ್ಗೆಟ್ನು ಕೂಡ ಚೇಸ್ ಮಾಡಬೇಕು ಅನ್ನೋ ಹಂಬಲ ಅಂತೂ ಇತ್ತು. ನಿಮಗೆ ಈ ಕ್ಲಾಸನ್ ಪವರ್ ಹಿಟ್ಟು ಅವ್ರು ಆಡಿದ ಆಟ ಎಲ್ಲರೂ ಕೂಡ ತಮ್ಮದೇ ರೇಂಜ್ನಲ್ಲಿ ಆಟ ಆಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಬೌಲರ್ಸ್ಗಳು ಎಡವಿದ್ದು. ನಿಮಗೆ ಭುವನೇಶ್ವರ್ ಇವತ್ತು ಎಲ್ಲೋ ಒಂದು ಕಡೆ ಅವ್ರ ಬೌಲಿಂಗ್ನಲ್ಲಿ ಲ್ಯಾಟ್ರಲ್ ಮೂಮೆಂಟ್ ಇರಲಿಲ್ಲ, ಗಾಳಿಲಿ ಬಾಲ್ಗಳು ಸ್ವಿಂಗ್ ಆಗ್ತಿರಲಿಲ್ಲ, ವಿಕೆಟ್ಗಳೇ ಬೀಳ್ತಾ ಇರಲಿಲ್ಲ. ನಿಮಗೆ ಹಾಗಾಗಿ ಅವರ ಒಂದು ಸ್ಕೋರ್ ಬೋರ್ಡನ್ನು ಗಮನಿಸೋದಾದರೆ ಅಭಿಷೇಕ್ ಶರ್ಮಾ 22 ಬಾಲಿಗೆ 56 ರನ್ನು, 4 4 5 6. ಟ್ರಾವಿಸ್ ಹೆಡ್ಡು 16 ಬಾಲಿ 26 ರನ್ನು, 5 4. ಜೊತೆಗೆ ಇಶಾನ್ ಕಿಶನ್ನು 46 ಬಾಲಿ 79, 8 4 3 6. ಇನ್ನು ಕ್ಲಾಸೆನ್ನು 24 ಬಾಲಿ 51, 2 4 5 6. ನಿತೀಶ್ ಕುಮಾರ್ ರೆಡ್ಡಿ ಅಷ್ಟೇ 12 ಬಾಲಿ 29, 1 4 3 6. ಜೊತೆಗೆ ನಿಮಗೆ ಅವ್ರ ಫಾಲ್ ಆಫ್ ವಿಕೆಟ್ಸ್ನ ನೋಡೋದಾದರೆ ಟ್ರಾವಿಸ್ ಹೆಡ್ 45 ರನ್ ಹೊಡೆದಾಗ ಈಗ ಹೋಗಿದ್ದು. ಆಮೇಲೆ ಅಭಿಷೇಕ್ ಶರ್ಮಾ 97 ರನ್ ಆದಾಗ ವಿಕೆಟ್ ಬಿತ್ತು. ಇನ್ನು ಹೆನ್ರಿಸ್ ಕ್ಲಾಸೆನ್ ಅವರು 210 ರನ್ ಆದಾಗ 3ನೇ ವಿಕೆಟ್ ಬಿದ್ದಿದ್ದು. ಭಾರಿ ಅಂತರ ನಿಮಗೆ 2ನೇ ವಿಕೆಟ್ಗೂ ಮತ್ತು 3ನೇ ವಿಕೆಟ್ಗೂ ಅಂತರ ನಾನು ಹೇಳ್ತಾ ಇರೋದು. 2ನೇ ವಿಕೆಟ್ 97 ರನ್ ಇದ್ದಾಗ, ಅದಾದಮೇಲೆ 210ವರೆಗೂ ಆ ಜೋಡಿ ನಿಂತ್ಕೊಂಡಿರೋದು. ಇನ್ನು ಇಶಾನ್ ಕಿಶನ್ 255 ಆದಾಗ 4ನೇ ವಿಕೆಟ್ ಬಿದ್ದಿದ್ದು. ನಿಮಗೆ ಭುವನೇಶ್ವರ್ ಕುಮಾರು 4 ಓವರ್ ಹಾಕಿದ್ದಾರೆ, ಹೆಜಲ್ವುಡ್ 4 ಓವರು, ರಸಿಕ್ 4 ಓವರ್ ಹಾಕಿದ್ದಾರೆ. 3 ಜನರು ಹೊಡೆಸ್ಕೊಂಬಿಟ್ರು. ನಿಮಗೆ ನಮ್ಮ ಭುವಿನೇ 51 ರನ್ನು, ಹೆಜಲ್ವುಡ್ 55 ರನ್ನು, ರಸಿಕ್ 52 ರನ್ನು, ಎಲ್ಲ 50ರ ಮೇಲೆ. ಇನ್ನು ಸುಯೇಶ್ ಶರ್ಮಾ 3 ಓವರ್ 36 ರನ್ನು, ಶೆಫರ್ಡ್ ಕೂಡ ಅಷ್ಟೇ 3 ಓವರ್ 37 ರನ್ನು, ಕೃಣಾಲ್ ಪಾಂಡೆ 2 ಓವರ್ ಮಾಡಿದರೆ 24 ರನ್ ಬಿಟ್ಕೊಟ್ಟಿದ್ದಾರೆ. ನಿಮಗೆ ವಿಕೆಟ್ ಬಿದ್ದಿರೋದು ರಸಿಕ್ಗೆ 2 ವಿಕೆಟ್ ಬಿದ್ದಿರೋದು, ಇನ್ನು ಸುಯೇಶ್ ಶರ್ಮಾ 1 ವಿಕೆಟ್ ಅಷ್ಟೇ. ಅದೇ ನಿಮಗೆ RCBಗೆ ಬರೋದಾದರೆ ಎಲ್ಲೋ ಒಂದು ಕಡೆ ವೆಂಕಟೇಶ್ ಅಯ್ಯರ್ ಬಂದು ನಿಂತಾಗ 19 ಬಾಲಿ 44 ರನ್ ಚಸ್ತಾ ಇದ್ದಾಗ 4 ಸಿಕ್ಸು 4 4. ಎಲ್ಲೋ ಒಂದು ಆಟ ಓಕೆ ನಾವು ಗೆಲ್ತೀವಿ ಅನ್ನೋ ಥರದ ನಿರೀಕ್ಷೆಗಳಿತ್ತು. ಆದರೆ ಕೊಹ್ಲಿ ವಿಕೆಟ್ ಬಿದ್ದುಬಿಡ್ತು. ಅವ್ರು ಕೇವಲ 11 ಬಾಲಿ 15 ರನ್ನು, 2 4 ಹೊಡೆದಿದ್ದು. ದೇವದತ್ ಪಡಿಕಲ್ ಬಂದರು, 14 ಬಾಲಿ 21 ರನ್ ಹೊಡೆದ್ರು, 1 ಸಿಕ್ಸು 2 4 ಸೇರಿದೆ ಅಷ್ಟೇ. ಇನ್ನು ಪಟಿದಾರ್ ಅವರು ಸ್ವಲ್ಪ ಬಂದು ನಿಂತ್ಕೊಂಡ್ರು, 39 ಬಾಲಿಗೆ 56 ರನ್ ಹೊಡೆದಿದ್ದಾರೆ ಅವರು, 6 4 1 6 ರಜತ್ ಪಟಿದಾರ್. ಅದಾದಮೇಲೆ ಕೃಣಾಲ್ ಪಾಂಡೆ 31 ಬಾಲಿ 41. ಇವತ್ತು ಜೋಡಿ ಬಂದಿದ್ದೇ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಒಂದು ಹೊಸ ಪ್ರಯೋಗವನ್ನು ಕೂಡ ಮಾಡಿದ್ರು. ಕೃಣಾಲ್ ಪಾಂಡೆನೂ ಕೂಡ ಅಷ್ಟೇ, ಅವ್ರನ್ನೂ ಕೂಡ ಬೇಗ ಕಳಿಸಿದ್ರು. ಬಟ್ ಡೇವಿಡ್ಗಿಂತ ಮುಂಚೆ ಕೃಣಾಲ್ ಬಂದಿದ್ದು, ಬಟ್ ಏನು ಕೆಲಸ ಮಾಡಲೇ ಇಲ್ಲ. ನಮ್ಮ ವಿಕೆಟ್ಸ್ಗಳನ್ನ ಗಮನ ಹರಿಸೋದಾದ್ರೆ 60 ರನ್ನಿಗೆ 1 ವಿಕೆಟ್ ಬಿದ್ದಿದ್ದು. ಅದಾದಮೇಲೆ ಕೊಹ್ಲಿ 74 ರನ್ನಿಗೆ 2ನೇ ವಿಕೆಟು, ದೇವದತ್ ಪಡಿಕಲ್ಲು 94 ರನ್ನಿಗೆ 3ನೇ ವಿಕೆಟು, ರಜತ್ ಪಟಿದಾರ್ ಕೂಡ 178 ರನ್ನಿಗೆ 4ನೇ ವಿಕೆಟ್. ಬಹುಶಃ ನಿಮಗೆ ಯಾವಾಗ ಕೊಹ್ಲಿ ದೇವದತ್ ಪಡಿಕಲ್ ಹೋದ್ಮೇಲೆ ಮ್ಯಾಚು ನಾವು ಕಳ್ಕೊಂಬಿಟ್ಟಿವಿ, ಬಟ್ ನಾವು 180+ ಅಂತರೂ ಸ್ಕೋರ್ ಮಾಡಬೇಕು, ನಾವು ಟಾಪ್ 2ನಲ್ಲಿ ಇರಲಿಕ್ಕೆ ಅನ್ನೋ ಥರದ ಒಂದು ಇಚ್ಛೆ ಇತ್ತು. ಇನ್ನು 3 ಮ್ಯಾಚ್ ಇದೆ. ಅದರಲ್ಲಿ ಶನಿವಾರ ಸಂಜೆ 7:30ಕ್ಕೆ ಲಕ್ನೋ ಆ್ಯಂಡ್ ಪಂಜಾಬ್ ಮ್ಯಾಚ್ ಇದೆ. ಭಾನುವಾರ RR ಆ್ಯಂಡ್ ಮುಂಬೈ ಮೇಲೆ ಮ್ಯಾಚ್ ಇದೆ. ಆ್ಯಂಡ್ ದೆನ್ ಅದೇ ದಿನ ಸಂಡೇ ಸ್ಪೆಷಲ್ ಅನ್ನೋ ರೀತಿಯ ಕೋಲ್ಕತ್ತಾ ಆ್ಯಂಡ್ ಡೆಲ್ಲಿ ಮ್ಯಾಚ್ ಇದೆ. ನಿಮಗೆ ಕೊನೆ ಪ್ಲೇಸ್ನಲ್ಲಿ ಇರ್ತಕ್ಕಂಥ ಮುಂಬೈ ಮತ್ತು ಲಕ್ನೋ ಯಾರಿಗೆ ಟಾಪ್ 4 ಪ್ಲೇಸ್ನಲ್ಲಿ ಬರಲಿಕ್ಕೆ ಎಡವಟ್ಟು ಮಾಡ್ತಾರೋ ಗೊತ್ತಿಲ್ಲ. ನಾವು ಮನೆಗೆ ಹೋಗ್ತೀವಿ, ನಿಮ್ಮನ್ನು ಎಳ್ಕೊಂಡು ಹೋಗ್ತೀವಿ ಅನ್ನೋ ಥರದಲ್ಲಿ ಅವರಿದ್ದಾರೆ. ಯಾರು ಅಂದರೆ ಮುಂಬೈ ಟೀಮು ಮತ್ತು ಲಕ್ನೋ ಟೀಮ್. ಆದರೆ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ನಿಮಗೆ RR ಮತ್ತು ಪಂಜಾಬ್ ಕೋಲ್ಕತ್ತಾ ಟೀಮ್ಗೆ ಸೋಲು ಗೆಲುವಿನ ಲೆಕ್ಕಾಚಾರಗಳೇ ಅವರು ಟಾಪ್ 4ನೇ ಪ್ಲೇಸಿಗೆ ಬರಬೇಕು ಅಂದರೆ ಇರೋದು.
ಇನ್ನು ಆರೆಂಜ್ ಕ್ಯಾಪ್ನಲ್ಲಿ ಟಾಪ್ನಲ್ಲಿ ಸಾಯಿ ಸುದರ್ಶನ್, ಗಿಲ್, ನಂತರ ವೈಭವ್ ಇದ್ದಾರೆ, ವೈಭವ್ ಸೂರ್ಯವಂಶಿ. ಇನ್ನು ಪರ್ಪಲ್ ಕ್ಯಾಪ್ ಬೇಕು, ಅದರಲ್ಲಿ ಟಾಪ್ನಲ್ಲಿ ಭುವಿ ಇದ್ದಾರೆ, ನಂತರ ರಬಾಡ ಇದ್ದಾರೆ, ನಂತರ ಕಾಂಬೋಸ್ ಇದ್ದಾರೆ. ಅವರೆಲ್ಲರೂ ಕೂಡ ಫೈಟ್ ಮಾಡ್ತಾರೆ. ಇನ್ನು ಹೊರಗೆ ಹೋದವರು ಹೊರಗೆ, ನಿಮಗೆ CSK ಈಗಾಗಲೇ ಹೊರಗೆ ಬಿದ್ದಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಇದೆ, ಆದರೂ ಕೂಡ ಅವ್ರು ಹೊರಗೆ ಹೋಗ್ಬಿಟ್ಟಿದ್ದಾರೆ ಆಗಲೇ. ಇನ್ನು ಕಳೆದ 5 ವರ್ಷಗಳಿಂದ ನಿಮಗೊಂದು ಪ್ರಡಿಕ್ಷನ್ ಹೇಳ್ಬಿಡ್ತೀನಿ ನೋಡಿ. IPLನಲ್ಲಿ ಒಂದು ಟ್ರೆಂಡ್ ಶುರುವಾಗ್ಬಿಟ್ಟಿದೆ ಅಂತೀಗ. RCB ಈ ಬಾರಿ ಪ್ರಶಸ್ತಿಯನ್ನು ಹೇಗೆ ಎತ್ತಿಡಿಬೋದು ಅನ್ನೋದಕ್ಕೆ ಒಂದು ಚಾನ್ಸಸ್ ಹೇಳ್ತಾ ಇರೋದು. ನಿಮಗೆ ಕಳೆದ 5 ಸೀಸನ್ಗಳಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಯಾರು ಟಾಪ್ 2ನಲ್ಲಿ ಇರ್ತಾರೋ ಅವರೇ ಕಂಟಿನ್ಯೂಸ್ ಆಗಿ ಗೆಲ್ತಾ ಬರ್ತಿದ್ದಾರಂತೆ. 2020ರ ಒಂದು ಸೀಸನ್ ನೋಡೋದಾದರೆ ಟಾಪ್ 2ನಲ್ಲಿ ಇದ್ದಿದ್ದು ಮುಂಬೈ ಇಂಡಿಯನ್ಸ್, ಚಾಂಪಿಯನ್ನ ಹೊರಹೊಮ್ಮಿತು. ಇದಕ್ಕೆ ವಿರುದ್ಧವಾಗಿ 2021ರ ಸೀಸನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದ್ದಂಥ CSK ಟ್ರೋಫಿ ಹೊಡಿತು. ಇನ್ನು 2022ರಲ್ಲಿ ಟಾಪ್ 2ನಲ್ಲಿದ್ದಂಥ ಗುಜರಾತ್ ಟೈಟನ್ಸ್ ಗೆಲ್ತು. 2023 ಸೀಸನ್ ನೋಡೋದಾದರೆ CSK 5ನೇ ಬಾರಿ ಪ್ರಶಸ್ತಿಯನ್ನು ಗೆದ್ದಿತ್ತು. ಇನ್ನು 2024ರ ಸೀಸನ್ನಿಗೆ ಬರೋದಾದರೆ ಟಾಪ್ನಲ್ಲಿದ್ದಂಥ KKR ಟ್ರೋಫಿಯನ್ನು ಎತ್ಕೊಂಡಿತ್ತು. ಇನ್ನು 2025 ಅಂಕಪಟ್ಟಿಯಲ್ಲಿ ಟಾಪ್ 2ನಲ್ಲಿದ್ದಂಥ RCB ಚಾಂಪಿಯನ್ನ ಹೊಂದಿದ್ದು. ಹಾಲಿ ಚಾಂಪಿಯನ್ಸ್ ಈ ಬಾರಿ ಕೂಡ ಅವರೇ ಚಾಂಪಿಯನ್ಗಳಾಗ್ತಾರೆ ಅನ್ನೋದರ ಚರ್ಚೆ ಪಾಯಿಂಟ್ಸ್ ಟೇಬಲ್ ಪ್ರಕಾರ ಹೇಳೋದಾದರೆ. ಏನೆಲ್ಲ ಆಗಬಹುದು ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.